ಹಲೋ ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ನಿಮ್ಮ ಹತ್ರ ಒಂದು ವಿಚಾರ ಹೇಳಲೇಬೇಕು. ಏನಪ್ಪ ಅಂದರೆ ಎಜುಕೇಷನ್. ಆ ಒಂದು ಪದ ಇದೆ ಗೊತ್ತಾ? ಆ ಪದ ಸಾಮಾನ್ಯ ಪದ ಅಲ್ಲ. ಪ್ರತಿಯೊಬ್ಬರ ಬದುಕನ್ನು, ಭವಿಷ್ಯವನ್ನು ರೂಪಿಸುವ ಒಂದು ಪದ ಎಜುಕೇಷನ್ ಅಲ್ವಾ? ಆದರೆ ಈ ಟಾಪಿಕ್ನ ಒಂದು ನಿಮಿಷ ಸೈಡ್ಗೆ ಇಡ್ತೀನಿ. ಅದರ ಒಂದು ವಿಚಾರ ಹೇಳ್ತೀನಿ. ಈಗಿನ ಕಾಲದಲ್ಲಿ ನಮಗೆ ಸಿಗುವಂತಹ ವಿದ್ಯಾಭ್ಯಾಸ ಹೇಗಿದೆ ಅಂದರೆ, ನಮ್ಮ ಸ್ಕೂಲ್ ಪೀರಿಯಡಲ್ಲಿ ಹೇಗಿತ್ತು ಅಂದರೆ, ನನಗೆ ಯೋಚನೆ ಇದೆ, ಒಂದು 1ನೇ ಕ್ಲಾಸಿಂದ 3ನೇ ಕ್ಲಾಸಲ್ಲಿ ನಮಗೆ ಅಕ್ಷರಗಳನ್ನ ಕಲಿಸ್ತಾ ಇದ್ರು ಕ್ಲಿಯರಾಗಿ. ಅದು ನನ್ನ ಇವತ್ತೂ ಕೂಡ ನನ್ನ ಕೈ ಹಿಡಿದು ನನ್ನ ನಡೆಸ್ತಾ ಇದೆ. ಎಲ್ಲೂ ಹೋದರೂ ಕೂಡ ನನ್ನ ಕಾಪಾಡಿದೆ, ನಾನು ನಿಜ ಹೇಳ್ತೀನಿ. ಆದರೆ 3ನೇ ಕ್ಲಾಸ್ 4ನೇ ಕ್ಲಾಸ್ನ ಆಕಡೆ 5ನೇ ಕ್ಲಾಸಿಂದ ಆಕಡೆ ನಮಗೆ ಸಿಗುವಂಥ ಪಾಠ ಇದೆ ಗೊತ್ತಾ? ಆ ಪಾಠ ನಿಮಗೆ ಯಾವತ್ತೂ ಕೂಡ ಯೂಸ್ ಆಗಲ್ಲ. ಇದು ಪ್ರಾಮಿಸ್ ಆಗಿ ಹೇಳ್ತೀನಿ. ಯಾಕೆಂದರೆ ನಾನು ಆಗಲೇ ಹೇಳಿದೆ ಗೊತ್ತಾ, ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬರ ಭವಿಷ್ಯವನ್ನು ರೂಪಿಸೋದು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಒಂದು ತಾಯಿ ಅದು. ಯಾಕಂದರೆ ಎಲ್ಲೂ ಹೋದರೂ ಕೂಡ ನಮ್ಮನ್ನ ನಡೆಸೋದು ನಮ್ಮ ಹತ್ರ ಇರೋ ವಿದ್ಯೆ ಅಂತ ಹೇಳ್ತಾರೆ. ಅದನ್ನು ಬಲವಾಗಿ ನಾನು ನಂಬ್ತೀನಿ. ಯಾಕೆಂದರೆ ಈ ನಮ್ಮ ಸ್ಕೂಲ್ ಸಮಯದಲ್ಲೆಲ್ಲ, ಈಗಲೂ ಅಷ್ಟೇ, ನಾನು ಮಕ್ಕಳು ಸುಮಾರು ಎಜುಕೇಷನ್ ಮಾಡೋ ಮಕ್ಕಳು ಬುಕ್ಗಳನ್ನೆಲ್ಲ ಎತ್ಕೊಂಡು ನೋಡ್ತೀನಿ. ಪ್ರತಿಯೊಂದು ಬುಕ್ಕಲ್ಲಿ ಏನಿದೆ ಗೊತ್ತಾ? ಕಟ್ಟು ಕಥೆಗಳು, ಕೆಲವು ಉತ್ತಮ ಮನುಷ್ಯರ ಜೀವನ ಚರಿತ್ರೆಗಳು, ಮತ್ತು ಕೆಲವು ಸಾಧನೆಗಳು ಇದು, ಮತ್ತು ಕೆಲವು ಸಂಗೀತಗಳು, ಅಂದರೆ ನಾಡ ಸಂಗೀತ ಆಗಿರಲಿ, ಯಾವುದೇ ಆಗಿರಲಿ ಸಂಗೀತಗಳು, ಅಂದರೆ ಒಂದಷ್ಟು ಟಾಪಿಕ್ಗಳನ್ನ ಮಿಕ್ಸ್ ಮಾಡಿ ಒಂದು ಬುಕ್ಕಲ್ಲಿ ಒಂದಷ್ಟು ವಿಚಾರಗಳನ್ನ ಬಿಡ್ತಾರೆ. ಈ ವಿಚಾರಗಳನ್ನ ನಾವು ಓದ್ತಾ ಏನಾಗ್ತೀವಿ, ದೊಡ್ಡವರಾಗ್ತಾ ಕೆಲವ್ರನ್ನ ಇಷ್ಟಪಡ್ತೀವಿ. ಯಾಕಂದರೆ ಕೆಲವರ ಜೀವನ ಚರಿತ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ, ಅವ್ರಿಗೆ ನಾವು ಫೇವರ್ ಆಗ್ತೀವಿ. ಕೆಲವರಿಗೆ ನಾವು ಇಷ್ಟಪಡೋರು ಇಷ್ಟ ಆಗಲ್ಲ, ಕೆಲವರು ಇಷ್ಟಪಡ್ತಾರೆ, ಕೆಲವರಿಗೆ ವಿಭಿನ್ನ ರೀತಿಯಲ್ಲಿ ಇರ್ತಾರೆ. ಅಂದರೆ ನಾವು ಗೊತ್ತಿಲ್ಲದೆ ದೊಡ್ಡವರಾಗ್ತಾ ನಾವು ಆಟೋಮೆಟಿಕ್ ಕೋಮುವಾದಿಗಳಾಗಿ ಬದಲಾಗ್ತೀವಿ. ಅಂದರೆ ನಮಗೆ ಕೈ ಹಿಡಿದು ನಡೆಸಬೇಕಾಗಿರೋದ ವಿದ್ಯೆ ಇದೆಯಲ್ಲ, ಅದು ನಮ್ಮನ್ನು ದಾರಿ ತಪ್ಪಿಸಿ ಬಿಟ್ಟಿರುತ್ತೆ ಆಲ್ಮೋಸ್ಟ್. ಅಂದರೆ ಈಗ ಕಲಿತಾ ಇರೋ ವಿದ್ಯೆ, ಎಜುಕೇಷನ್ನು ಆ ಥರ ದಾರಿ ತಪ್ಪಿಸ್ತಾ ಇದೆ. ಯಾವ ಥರ ತಪ್ಪಿಸ್ತಾ ಇದೆ ಅಂದರೆ, ಕೆಲವರು ಫೇವರ್, ನಾನು ಹೇಳಿದಲ್ವಾ, ಫೇವರ್ ಆಗಿದ್ದಾಗ ಅದು ನಾವು ಯಾವತ್ತು ನಮ್ಮ ಇಷ್ಟಪಟ್ಟ ಜನರಿಗೆ ವಾದ ಮಾಡ್ತೀವಿ. ಆಗ ಅವ್ರಿಗೆ ಅದು ಇಷ್ಟ ಆಗಲ್ಲ, ನಮಗೆ ಇಷ್ಟ ಆಗಲ್ಲ. ಅವರಿಬ್ಬರು ಯಾವ ತಪ್ಪು ಮಾಡೋದಿಲ್ಲ ಅಂದರೂ ಕೂಡ ನಾವಿಬ್ಬರು ಬದುಕಲ್ಲಿ ಶತ್ರುಗಳ ಥರ ಬದುಕ್ತೀವಿ. ಏಕೆ ಅಂದರೆ ಫೇವರ್, ನಾವು ಕಲ್ತಿರೋ ವಿಚಾರ, ನಮಗೆ ತಿಳಿದಿರೋ ವಿಚಾರ, ಅದನ್ನು ನಾವು ನಾನು ಅದನ್ನು ಐ ಲೈಕ್, ನನ್ನ ಮನಸ್ಸು ಅದನ್ನ ಇಷ್ಟಪಡುತ್ತೆ ಅಂದಾಗ, ಅದೇ ಥರ ಇಷ್ಟಪಡೋ ಆ ವ್ಯಕ್ತಿನೂ ಕೂಡ ಅದೇ ಥರ ಹೇಳಿದಾಗ ನಮ್ಮಿಬ್ಬರ ಹತ್ರ ಸಂಘರ್ಷಗಳು ಬರುತ್ತೆ ಅಲ್ವಾ? ಇದೆಲ್ಲ ಎಜುಕೇಷನ್ ಅಲ್ಲ ಕಣ್ರಿ. ನೀವು ಸ್ಕೂಲ್ಗೆ ಹೋದಾಗ ಎಜುಕೇಷನ್ ಇದು ಹೇಳ್ತಾರೆ. ಶಿಸ್ತು ಅಂದರೆ ಏನು ಹೇಳ್ತಾರೆ ಗೊತ್ತಾ? ನಾನು ಅವತ್ತೊಂದು ಸ್ಕೂಲ್ಗೆ ಹೋದಾಗ ಮಕ್ಕಳು ಟೀಚರ್ ಮಾಸ್ಟರ್ ಹತ್ರ ಕೇಳಿದೆ, ಶಿಸ್ತು ಅಂದರೆ ನೋಡಪ್ಪ, ನೀಟಾಗಿ ಬಟ್ಟೆ ಗಿರ್ದು ಇರಬಾರ್ದು, ಕೊಳೆ ಇರಬಾರ್ದು, ನೀಟಾಗಿ ಯೂನಿಫಾರ್ಮ್ ಹಾಕಿರಬೇಕು, ನೀನು ಯಾರು ಅಂತ ಗೊತ್ತಾಗೋಕ್ಕೆ ಒಂದು ID ಕಾರ್ಡ್ ಇರಬೇಕು, ಮತ್ತು ಕಾಲಲ್ಲೊಂದು ಶೂ ಇರಬೇಕು, ಬೈ ಮಿಸ್ಟೇಕ್ ಎಲ್ಲರಿಗೂ ಬಿದ್ದರೆ ಅದು ಇದು ಇನ್ಸಿಡೆಂಟ್ಗಳಾದರೆ ಇನ್ನೂ ಕಾಪಾಡೋದು, ಇನ್ನೂ ಸುರಕ್ಷೆಗೋಸ್ಕರ ಶೂ ಇರಬೇಕು, ಮತ್ತು ಬ್ಯಾಗ್ ಹರಿದೋಗಿರೋ ಬ್ಯಾಗೆಲ್ಲ ತೊಗೊಂಬರ್ಬಾರ್ದು, ನೀಟಾಗಿರೋ ಬ್ಯಾಗ್ ಇರಬೇಕು, ಶಿಸ್ತಾಗಿ ಬುಕ್ ಇಟ್ಕೊಬೇಕು, ಊಟಕ್ಕೆ ಅಂತ ಬೇರೆ ಸಪ್ರೇಟ್ ಇರಬೇಕು, ವಾಟ್ರಿಗೆ ಅಂತ ಇರಬೇಕು, ಅವ್ರಿಗೇನಾದರೂ ತಿನ್ನಬೇಕು ಅಂದರೆ ಸ್ನ್ಯಾಕ್ಸ್ಗೆ ಅಂತ ಇರಬೇಕು. ಇದರೆಲ್ಲ ಅವರು ಇದ್ದರೆ ಅವರು ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ತಾರೆ. ನನಗೆ ಒಂದು ನಿಮಿಷ ತುಂಬ ಬೇಜಾರಾಯಿತು. ಯಾಕೆಂದರೆ ಈಗ ನಮ್ಮ ಹಿರಿಯರಿದ್ದಾರೆ ಗೊತ್ತಾ, ಮಾಸ್ಟರ್ ಆಗಲಿ, ಟೀಚರ್ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಪೊಲೀಸು, ಸರ್ಕಾರ, ಇವರೆಲ್ಲ ಇದ್ದಾರೆ ಗೊತ್ತಾ, ಇವ್ರದ್ದೆಲ್ಲ ಯಾವುದು ತಪ್ಪಿಲ್ಲ ಕಣ್ರಿ. ಇವರೆಲ್ಲ ಗೊತ್ತಿಲ್ಲದಾಗೆ ಎಲ್ಲ ಮಾಡೋಕ್ಕಾಗದಾಗ ಬದುಕ್ತಾ ಇದ್ದಾರೆ ಗೊತ್ತಾ. ಏನು ಕಾರಣ ಗೊತ್ತಾ? ಇದೇನು ಇವ್ರ ತಪ್ಪಲ್ಲ. ಯಾಕೆ ಅಂದರೆ ಹಿರಿಕರು, ಪೂರ್ವಜರು ನಮಗೆ ತಿಳಿಸಿದ್ದಾರೆ ಗೊತ್ತಾ ಕೆಲವು ವಿಚಾರಗಳು. ನೀವು ಇಂಥ ವಿಚಾರಗಳನ್ನ ಕಲಿತ್ರೆ ನೀವು ಬದುಕಲು ಉದ್ಧಾರ ಆಗ್ತೀರಾ, ಒಳ್ಳೆ ರೀತಿಯಲ್ಲಿ ಬದುಕ್ತೀರಾ ಅಂತ ಹೇಳ್ತೀರಾ ಗೊತ್ತಾ. ಅದನ್ನು ಕೇಳ್ಕೊಂಡು ಇವರು ಕಲ್ತ್ಕೊಂಡು ಬಂದು ಅದನ್ನು ನಡೆಸೋಕ್ಕೂ ಆಗದೆ, ಅದೇ ಥರ ಬದುಕೋಕ್ಕೂ ಆಗದೆ ಸಿಕ್ಕಾಕೊಂಡಾಗ ಪ್ರತಿಯೊಬ್ಬರ ಬದುಕು ಅದೇ ಥರ ಇದೆ. ಅಂದರೆ ಅದು ತಪ್ಪಲ್ಲ, ಅವ್ರಿಗೆ ಸಿಕ್ಕಿರೋ ತಿಳುವಳಿಕೆ ಅದೇ ಇದೆ, ಅದನ್ನು ನಮಗೆ ತಿಳಿಸಿದ್ದಾರೆ. ಅವ್ರಿಗೆ ಏನು ಸಿಗಿದೆ ಅದಕ್ಕಿಂತ ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನೂ ಚೆನ್ನಾಗಿರೋ ರೀತಿಯಲ್ಲಿ ತಿಳಿಸಿದ್ದಾರೆ, ಅದೇನು ತಪ್ಪಿಲ್ಲ. ಆದರೆ ಅವರು ಪ್ರಯತ್ನ ಮಾಡಿದ್ದಾರೆ, ಆದರೆ ಅದರಿಂದ ನಮಗೆ ಉತ್ತಮವಾದ ಬದುಕು ಸಿಗೋದೇ ಇಲ್ಲ. ನಿಜವಾಗ್ಲೂ ಎಜುಕೇಷನ್ ಅಂದರೆ ಏನು, ಶಿಸ್ತು ಅಂದರೆ ಏನು ಅಂತ ಹೇಳ್ತೀನಿ. ಎಜುಕೇಷನ್ ಅಂದರೆ ವಿದ್ಯೆ ಅಂತ ನೀವು ಹೇಳ್ತೀರ ಗೊತ್ತಾ. ವಿದ್ಯೆನ ಕಲಿಯೋಕ್ಕೆ ವಿದ್ಯಾಮಂದಿರಗಳಿಗೆ ಹೋಗ್ತೀನಿ. ಈ ವಿದ್ಯೆ ನಮ್ಮನ್ನು
ಕೈ ಹಿಡಿದು ನಡೆಸಬೇಕು. ನಮ್ಮ ಬದುಕಲ್ಲಿ ನಮಗೆ ನೋವುಗಳಿಗಿಂತ ನಮಗೆ ಎನರ್ಜಿನ ಕೊಡಬೇಕು. ಎಲ್ಲೋದ್ರೂ ಕೂಡ ಕಾನ್ಫಿಡೆನ್ಸ್ ಕೊಡಬೇಕು. ನಮ್ಮ ವಿದ್ಯೆ ನಾವು ಕಲ್ತಿದ್ದೀವಿ ಅಂತ. ಆದರೆ ಯಾವ ಥರ ವಿದ್ಯೆ ಇರಬೇಕು ಅಂದರೆ, ಈಗ ಇದು ಕರ್ನಾಟಕ, ಇಲ್ಲಿ ಕನ್ನಡ ಭಾಷೆ ಮತ್ತು ಹಿಂದಿ, ಇಂಗ್ಲೀಷ್ ಹಿಂಗೆ 2-3 ಭಾಷೆನ ಕಲಿಸ್ತಾರೆ. ಎಲ್ಲ ಕನ್ನಡ ಮಾತಾಡಬೇಕು, ಕನ್ನಡ ಓದಬೇಕು ಅಂತ ಹೇಳ್ತೀರ, ಕನ್ನಡ ಅಂತ ಹೇಳ್ತಾರೆ. ಆದರೆ ಒಂದು ಭಾಷೆ ಇರಲಿ, ಒಂದು ಕಸುಬು ಇರಲಿ, ಅದರಿಂದ ಯಾರು ಸಂಪೂರ್ಣರಾಗಕ್ಕೆ ಸಾಧ್ಯ ಆಗಲ್ಲ. ಈ ಸ್ಕೂಲಲ್ಲಿ ಸಿಗುವಂಥ ಎಜುಕೇಷನ್ ಯಾವ ಥರ ಇರಬೇಕು ಅಂದರೆ, ಪ್ರತಿಯೊಂದು ಭಾಷೆನೂ ನಮ್ಮ ಭಾರತ ದೇಶದಲ್ಲಿರೋ ಎಲ್ಲ ಜಿಲ್ಲೆಗಳ ಎಲ್ಲ ಭಾಷೆನೂ ಓದೋಕ್ಕೆ, ಬರೆಯೋಕ್ಕೆ, ಹೇಳೋಕ್ಕೆ ಅವ್ರಿಗೆ ಗೊತ್ತಿರಬೇಕು. ಇದು ವಿದ್ಯೆಯ ಒಂದು ಭಾಗ. ಅಂದರೆ 2 ಮುಖವಾಡ ಇರುತ್ತೆ ಪ್ರತಿಯೊಂದಕ್ಕೂ. ಒಂದು ಮುಖವಾಡ ಬರೆಯೋಕ್ಕೆ, ಮಾತಾಡೋಕ್ಕೆ, ಓದೋಕ್ಕೆ. ಇದು 3 ನಮ್ಗೆ ಗೊತ್ತಿರಬೇಕು. ಯಾವುದೇ ಭಾಷೆ ಇರಲಿ, ಎಲ್ಲ ಭಾಷೆನೇ ಕಲಿಬೇಕು. 2ನೇದು ಬದುಕಿಗೆ ಅದೇ ವಿದ್ಯೆನೇ. ಅಂದರೆ ಒಂದು ಕಸುಬು ನಾವು ಮಾಡ್ತೀವಿ ಗೊತ್ತಾ, ಕೆಲಸಗಳು, ಅದನ್ನು ವಿದ್ಯೆ ಅಂತ ಹೇಳಲ್ಲ ಎಲ್ಲರೂ. ನೀವು ಸ್ಕೂಲ್ಗೆ ಹೋಗ್ಬೇಕು, ನೀವು ವಿದ್ಯೆ ಕಲಿ, ನೀನು ಯಾಕೆ ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರೆ, ಮನುಷ್ಯನ ರೂಪಿಸುವ ವಿದ್ಯೆ ಅಂದಾಗ ಅದರಲ್ಲಿ ಕಸುಬು ವಿಭಜನೆ ಇಲ್ಲ. ನಾವು ಮಾಡುವ ಕಸುಬನ್ನು ವಿದ್ಯೆನೇ, ನಾವು ಓದುವ ಅಕ್ಷರನೂ ವಿದ್ಯೆನೇ. 2 ವಿದ್ಯೆನೇ, 2 ಬೇಕು ನಮಗೆ. ಎಲ್ಲೇ ಹೋದರೂ ನಮ್ಮನ್ನ ಬಾಳ್ಸೋಕ್ಕೆ, ನಡೆಸೋಕ್ಕೆ ನಮಗೆ ಭಾಷೆ ಬೇಕು. ಅದೇ ಥರ ನಾವು ಎಲ್ಲೋದ್ರೂ ನಮ್ಮನ್ನು ಬದುಕ್ಸೋಕ್ಕೆ, ಬಾಳ್ಸೋಕ್ಕೆ, ನಡೆಸೋಕ್ಕೆ ನಮಗೆ ಆ ಕೆಲಸ ಅನ್ನುವ ವಿದ್ಯೆನೂ ಬೇಕು. 2 ಒಂದೇ ಥರ ಇರಬೇಕು. ಅಂದರೆ ಒಂದು ಕೆಲಸ ಅಲ್ಲ, ಸುಮಾರು ಕೆಲಸಗಳನ್ನ ಕಲ್ತ್ಕೊಬೇಕು, ಸುಮಾರು ಭಾಷೆಗಳನ್ನ ಕಲ್ತ್ಕೊಬೇಕು. ಅವನು ಈ ಪ್ರಪಂಚದಲ್ಲಿ ಎಲ್ಲೋದ್ರೂ ಸೋಲಲ್ಲ. ಯಾಕೆಂದರೆ ಅವನು ಎಲ್ಲೋದ್ರೂ ಅವ್ನು ತಾಯಿ ನಡ್ಕೊಂಡ್ರೆ. ಈಗ ನಾವು ಕರ್ನಾಟಕದಲ್ಲಿ, ನಾವು ಎಲ್ಲೋದ್ರೂ ನಾವು ಕರ್ನಾಟಕ ನಾವು ಯಾರಿಗೂ ಎದುರಲ್ಲ. ಅದೇ ತಮಿಳ್ನಾಡಿಗೆ ಹೋದ್ರೆ ಎದುರ್ತೀವಿ. ಯಾಕೆ ಹೇಳಿ? ಅದು ನಮ್ಮ ನಾಡಲ್ಲ ಅನ್ನೋ ಫೀಲ್ ನಮಗೆ ಬರುತ್ತೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಮಗೆ ಅವ್ರ ಭಾಷೆ ಬರಲ್ಲ. ಏನಾದರೂ ಬೋರ್ಡ್ ಇದ್ದರೆ ಅದನ್ನು ನೋಡಿ ಓದೋಕ್ಕಾಗಲ್ಲ. ಏನಾದರೂ ಬರೆದು ಕೊಡಪ್ಪ ಅಂತ ಯಾರೋ ವಯಸ್ಸಾದವ್ರ ಮೇಲೆ ಚೂರು ಬರ್ಕೊಡಪ್ಪ ಅಂದರೆ ಬರಲ್ಲ. ಅವಾಗ ಭಯ ಬೀಳ್ತೀವಿ ಅಲ್ವಾ? ಆದರೆ ನಾವು ಯಾವ ಜಿಲ್ಲೆಗೆ ಹೋದರೂ ಯಾವುದೇ ಭಾಷೆನ ಓದೋಕ್ಕೆ, ಬರೆಯೋಕ್ಕೆ, ಮಾತಾಡೋಕ್ಕೆ ನಾವು ಕಲ್ತ್ಕೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ಮೂಲೆಗೆ ಹೋದರೂ ನಮ್ಮ ತಾಯಿನಾಡು ಥರ ಫೀಲ್ ಆಗುತ್ತೆ. ಆಗ ನಮಗೆ ಬದುಕು ಸಿಕ್ಕಿದೆ ಅಂತ ಅರ್ಥ. ಅದೇ ಥರ ಭಾಷೆಗಳನ್ನ ಸ್ಕೂಲಲ್ಲಿ ಪಠ್ಯಪುಸ್ತಕಗಳಲ್ಲಿ ಬರಬೇಕು. ಪ್ರತಿಯೊಂದು ಭಾಷೆನ ಕಲಿಸ್ಬೇಕು. ಈ ಜೀವನ ಚರಿತ್ರೆ, ಅವರು ಇವರು ಕತೆ ಕಾದಂಬರಿ ಎಲ್ಲ ಇದ್ದಾರೆ ಗೊತ್ತಾ, ಇದನ್ನೆಲ್ಲ ಕಲಿಬೇಕು, ಓದಬೇಕು. ಯಾವಾಗಂದರೆ ನಾವು ಒಂದಷ್ಟು ಬದುಕಿನ ದಾರಿಯಲ್ಲಿ ಇದ್ದು ಫ್ರೀ ಟೈಮ್ಸ್ ಅಂತ ಇರುತ್ತೆ ಗೊತ್ತಾ, ಪ್ರತಿಯೊಂದು ಮನೇಲಿ ಒಂದು ಲೈಬ್ರರಿ ಇರಬೇಕು. ಒಬ್ಬನ ಜೀವನ ಚರಿತ್ರೆ, ನಮಗೆ ಇಷ್ಟ ಇರೋರ ಜೀವನ ಚರಿತ್ರೆ ಅಲ್ಲ, ಪ್ರತಿಯೊಬ್ಬರ ಜೀವನ ಚರಿತ್ರೆ, ಕೆಲವು ಕಥೆಗಳು, ಕೆಲವು ಸಂಗೀತಗಳು ಎಲ್ಲನೂ ಕೂಡ ನಮ್ಮ ಮನೆಗಳಲ್ಲಿ ಇರಬೇಕು. ನಾವು ಫ್ರೀ ಇದ್ದಾಗ ಟೈಮಲ್ಲಿ ತಗೊಂಡು ಓದ್ಬೋದು. ಅದನ್ನೇ ನಾವು ಬದುಕು ಅಂತ ಓದಿದ್ರಂಟಲ್ಲ ಜೀವನ ಚರಿತ್ರೆಗಳನ್ನ, ನಾವು ಭ್ರಷ್ಟರಾಗ್ತೀವಿ. ಖಂಡಿತವಾಗಿ ನಾವೆಲ್ಲ ಭ್ರಷ್ಟರಾಗ್ತೀವಿ. ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಆ ಎಜುಕೇಷನ್ನ ಇಂಪಾರ್ಟೆನ್ಸಿ ಯೂಸ್ ಮಾಡಿನೇ ಆ ಎಜುಕೇಷನ್ ಮಕ್ಕಳಿಗೆ ಕೊಡಬೇಕು. ಇಲ್ಲಾಂದರೆ ವ್ಯರ್ಥವಾದ ಬದುಕು. ಒಂದಷ್ಟು ಎಲ್ಲ ಗೊತ್ತಿದೆ ತಪ್ಪು ಮಾಡಬಾರ್ದು ಅಂತ, ಅದೇ ತಪ್ಪು ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಂದರೆ ಈ ಭೂಮಿ ಹಂಗೆ ಅಲ್ವಾ, ನಾವು ಕಾನೂನು ಅದು ಇದು ಅಂದಿರ್ತೀವಿ. ಶಿಸ್ತು, ಸ್ಕೂಲಲ್ಲಿ ಶಿಸ್ತು ಅಂತ ಹೇಳ್ತಾರೆ ಗೊತ್ತಾ. ಶಿಸ್ತಿನ ಬಗ್ಗೆ ಕೆಲವರು ಹೇಳಿದ್ರೆ ನನಗೆ ಒಂಥರ ಆಗುತ್ತೆ. ಅಂದರೆ ನನ್ನ ವಿಚಾರದಲ್ಲಿ ಶಿಸ್ತು ಅಂದರೆ ಏನು ಅಂದರೆ, ಪ್ರತಿಯೊಂದು ಮಕ್ಕಳು, ಒಂದು ಮಗು, ಹುಡುಗ ಆಗಲಿ ಹುಡುಗಿ ಆಗಲಿ, ಒಬ್ಬರ ಹತ್ರ ಮಾತಾಡುವಾಗ ಎಷ್ಟು ಡಿಸ್ಟೆನ್ಸನ್ನ ಮೇಂಟೈನ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ಇರಬೇಕು, ವ್ಯಾಲ್ಯೂ. ಪ್ರತಿಯೊಬ್ಬರಿಗೂ ವ್ಯಾಲ್ಯೂ ಇದೆ. ಹಣ ಅಂತಸ್ತು ಇರೋನಿಗೆ ಮಾತ್ರ ಬೆಲೆ ಅಂತ ತಿಳ್ಕೊಂಬಿಡಿ, ಅಥವಾ ಓದಿದವನಿಗೆ ಮಾತ್ರ ಬೆಲೆ ಅಂತ ತಿಳ್ಕೊಂಬಿಡಿ. ಓದಿರಲಿ ಹಣ ಇರಲಿ ಇಲ್ಲದೇ ಇರಲಿ, ಪ್ರತಿಯೊಂದು ಮನುಷ್ಯನಿಗೂ ಅವನದೇ ಆಗಿರೋ ಒಂದು ಗೌರವ ಇದೆ, ಅವನಿಗೆ ಆಗಿರೋ ಬೆಲೆ ಇದೆ. ಅದರಿಂದ ನಾವು ಫಸ್ಟ್ ಆಫ್ ಆಲ್ ಈ ಭೂಮಿಯಲ್ಲಿ ಶಿಸ್ತು ಅಂತ ಕಲಿತ್ರೆ ಪ್ರತಿಯೊಬ್ಬರು ಗೌರವಿಸೋದನ್ನು ಕಲಿಬೇಕು. ನಮಗೆ ಎಲ್ಲ ಈ ಪ್ರಪಂಚದಲ್ಲಿ ಮೀರೋ ಶಕ್ತಿ ನಮ್ಮ ಹತ್ರ ಇದ್ದರೂ ಕೂಡ ಸಾಮಾನ್ಯನಾಗಿ ಬದುಕೋ ಶಕ್ತಿ ಇರಬೇಕು. ಇಲ್ಲಿ ಏನು ಇಲ್ಲದಿರೋರೇ ದುರಹಂಕಾರದಿಂದ ಮೆರೀತಾರೆ. ಅದಕ್ಕೆ ಕಾರಣ ನಮಗೆ ಸಿಕ್ಕಿರುವಂತಹ ಎಜುಕೇಷನ್ ಯಾರ್ದು ತಪ್ಪಿಲ್ಲ. ಅದರ ಮುಂದಿನ ದಿನಗಳೆಲ್ಲ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರಿ ಮಾಡ್ತೀನಿ ಖಂಡಿತವಾಗಿ. ಯಾಕೆಂದರೆ
ನನ್ನ ಮನೆ ಹಾಳಾಗುತ್ತೆ ಅಂದರೆ ನನಗೆ ತುಂಬ ಕಷ್ಟ. ಅದೇ ಥರ ಈ ಪ್ರಪಂಚ ಹಾಳಾಗುತ್ತೆ ಅಂದರೆ ನನಗೆ ಅದಕ್ಕಿಂತ ದೊಡ್ಡ ಕಷ್ಟ. ವಿಡಮಾಟೆ. ಸರ್ಕಾರ, ಅಧಿಕಾರ ಯಾರೇ ಬರಲಿ, ರಾಮ್ ಮಾಡ್ತೀನಿ.